ಮದ್ಯ ಮಾರಾಟ ತಡೆಯುವಂತೆ ಆಗ್ರಹ. ವಿಜಯನಗರ ಜಿಲ್ಲೆ ಕೂಡಲಗಿ ತಾಲೂಕಿನ ಚಿಕ್ಕ ಗುಂಬಳಗುಂಟೆ ಗ್ರಾಮದಲ್ಲಿ ಬಹು ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಹೀಗಾಗಿ ಅಕ್ರಮ ಮದ್ಯ ಮಾರಾಟ ದಂಧೆಯನ್ನ ಶೀಘ್ರವೇ ತಡೆಯಬೇಕೆಂದು ಅಬಕಾರಿ ಇಲಾಖಾಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ದಲಿತ ಸಮುದಾಯದ ಪ್ರಮುಖರು, ದಲಿತ ಮುಖಂಡರು ಹಾಗೂ ಕರ್ನಾಟಕ ದಲಿತ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಎಸ್ ದೊರಗೇಶ್ ಅವರ ನೇತೃತ್ವದಲ್ಲಿ ಏಪ್ರಿಲ್ 2ರಂದು ತಮ್ಮ ಹಕ್ಕೊತ್ತಾಯ ಪತ್ರವನ್ನ ನೀಡಲಾಯಿತು. ಗ್ರಾಮದಲ್ಲಿನ ಕೆಲವು ಚಿಕ್ಕ ಅಂಗಡಿ ಮನೆಯಲ್ಲಿ ಮದ್ಯವನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಿದ್ದು, ಮಕ್ಕಳು, ಯುವಕರು ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ. ಹಲವು ಬಡ ದೀನ ದಲಿತ ಕುಟುಂಬಗಳು ಮದ್ಯ ಸೇವನೆಯ ದಾಸ್ಯತ್ವದಿಂದ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು, ಕುಟುಂಬ ಸದಸ್ಯರು ಸಾಲದ ಸುಳಿಯಲ್ಲಿ ಸಿಲುಕಿ ನಲುಗುವಂತಾಗಿದೆ. ಗ್ರಾಮದೆಲ್ಲೆಡೆ ಗಲಭೆ, ದೊಂಬಿ, ಬಡಿದಾಟ, ಹೊಡೆದಾಟಗಳಾಗ್ತಾ ಇದ್ದು, ಗ್ರಾಮದಲ್ಲಿ ನೆಮ್ಮದಿ ಮಾಯವಾಗಿದೆ. ಅಷ್ಟೇ ಅಲ್ಲದೆ ನೆರೆಹೊರೆ ಗ್ರಾಮಗಳ ಹಲವರು ಈ ಗ್ರಾಮಕ್ಕಾಗಮಿಸಿ ಮದ್ಯ ಸೇವಿಸಿ ಗಲಾಟೆಗೆ ಕಾರಣರಾಗ್ತಿದ್ದಾರೆ. ಹೀಗಾಗಿ ಸಂಬಂಧಿಸಿದ ಅಬಕಾರಿ ಅಧಿಕಾರಿಗಳು ಶೀಘ್ರವೇ ಅಕ್ರಮ ಮದ್ಯ ಮಾರಾಟಗಾರರನ್ನ ಬಂಧಿಸಿ ಕಾನೂನು ರೀತ್ಯ ಶಿಸ್ತು ಕ್ರಮವನ್ನ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದಲಿತ ಮುಖಂಡರು, ಯುವಕರು, ಮಹಿಳೆಯರು ಈ ವೇಳೆ ಉಪಸ್ಥಿತರಿದ್ದರು. ವರದಿ ವಿಜಿ ಋಷಭೇಂದ್ರ, ಕೂಡ್ಲಿಗಿ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್, ಕೂಡ್ಲಿಗಿ. ಚಟ ಬಿದ್ದು ಹಾಳಾಗ್ತಾ ಇದ್ರೆ ಅಲ್ಲಿ ಇಡೀ ಕಾಲೋನಿ ಕಂಪ್ಲೀಟ್ ಆಗಿ ಓನ್ಲಿ ಬರೇ ಒಂದೇ ಜಾತಿಯ ಸಂಬಂಧಪಟ್ಟಿರ್ತಕ್ಕಂಥ ದಲಿತರಿದ್ದಾರೆ ಅಲ್ಲಿ. ಹಾಗಾಗಿ ಇದನ್ನು ಯಾಗಾದ್ರೂ ಮಾಡಿ ಕಡಿವಾಣ ಹಾಕ್ಲೇಬೇಕಂತೇಳಿ ಇವತ್ತು ಪಣ ತೊಟ್ಟು ಬಂದಿರ್ತಕ್ಕಂಥ ನಮ್ಮ ಜನಗಳಿಗೆ ಮನವಿಯನ್ನ ತಮಗೆ ಕೊಡ್ತಾರೆ ಸರ್. ಈ ಬಗ್ಗೆ ನೀವು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂತಂದ್ರೆ ಪಾಪ ಅವರು ಬೀದಿ ಬರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಏನಾದರೂ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಿಲ್ಲ, ಅಲ್ಲಿ ಮದ್ಯ ಮಾರಾಟವನ್ನು ನಿಲ್ಲಿಸಲಿಲ್ಲ ಅಂತಂದ್ರೆ ಅಲ್ಲೇ ಮಕ್ಕಳು, ವೃದ್ಧರು, ಹೆಣ್ಮಕ್ಕಳು ಮತ್ತೆ ಸ್ತ್ರೀಯರು, ನೊಂದಿರ್ತಕ್ಕಂಥ ಸ್ತ್ರೀಯರು ಎಲ್ಲರೂ ಬಂದು ನಿಮ್ಮ ಕಚೇರಿಯ ಮುಂದೆ ಒಂದು ಧರಣಿ ಕಾರ್ಯಕ್ರಮ ಹಾಕಬೇಕಾಗತ್ತಂತಂದೇಳಿ ಹೇಳೋದಕ್ಕೋಸ್ಕರಂಗೆ ನಾವು ಇವತ್ತು ನಿಮ್ಗೊಂದು ಮನವಿಯನ್ನು ಕೊಡೋದಕ್ಕೆ ಬಂದಿದ್ವಿ. ಸೊ ಈ ಬಗ್ಗೆ ನೀವು ಈ ಮನವಿಯನ್ನು ಸ್ವೀಕಾರ ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ಕಾಲೋನಿಯಲ್ಲಿರ್ತಕ್ಕಂಥ ಏನು ಮದ್ಯ ಮಾರಾಟವನ್ನು ತೆರವುಗೊಳಿಸಬೇಕು. ಯಾವುದೇ ಕಾರಣಕ್ಕಲ್ಲಿ ಮದ್ಯ ಮಾರಾಟ ಮಾಡಿಸಬಾರ್ದು ಅಂತಂದೇಳಿ ನಾವು ಈ ಮೂಲಕ ತಮಗೆ ಒಂದು ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ. ಸ್ವಲ್ಪ ಮುಂದೆ ಹೋಗ್ಬೋದಿರಾ? ಸುಮಾರು ಬಾರಿ ಕೊಟ್ಟರು ಕೂಡ ಒಬ್ಬರು ಏನು ಇದು ಮಾಡ್ತಾ ಇಲ್ಲ. ಆಯ್ತು ರಿಸರ್ವೇಷನ್ಗೆ ಬಿಸಿಬಿಟ್ಟು ಕೊಠಡಿಯಲ್ಲೇ ಮಾಡ್ತಿದ್ದಾರೆ. ಮಕ್ಕಳಲ್ಲಿ ಗ್ಯಾಸ್ ಸಿಡಿತಂದ್ರೆ ಏನು ಮಾಡ್ಬೇಕು, ಅಲ್ಲೇ ಶಾಲೆಗೆ ಗ್ಯಾಸ್ ಇದು ಮಾಡ್ತಿದ್ದಾರೆ. ಅದು ಒಬ್ಬರು ಗಮನ ತಾಂತ ಇಲ್ಲ. ತಿರ್ಗಾ ಭಾಗ್ಯಮ್ಮ ಅಂತಂದು, ತಿರ್ಗಾ ನಾಗೇಶಿ ಅಂತಂದು ಅವನು ನಾನೇನು ಇದು ಮಾಡ್ತೀರಿ ಕಿತ್ಕೊಂತೀರಿ ಅಂತ ಆ ಟೈಪ್ ಎಲ್ಲ ಇದು ಮಾಡಿದ್ದಾನೆ. ನಾನು ವೀಡಿಯೋ ಅವೆಲ್ಲ ನೋಡ್ರಿ ಎಲ್ಲ ಹಾಕಿದಾರಲ್ಲ, ಆ ಟೈಪ್ ಮಾಡಿದ್ದಾನೆ. ನಮ್ಮ ಊರು ಭಾಳ ಸ್ವಚ್ಛ, ಭಾರಿ ದುಡಿಮೆಯಿಂದ ಚೆನ್ನಾಗಿ ಮಾಡ್ಕೊಂಡು ನಿಂತಿದ್ದಾರೆ. ಆದರೆ ಎಲ್ಲ ಮಧ್ಯರಾತ್ರಿವರೆಗೂ 12-1 ಗಂಟೆವರೆಗೂ ತೆಗೆದಿರ್ತಾನೆ. ವೈನ್ ಶಾಪ್ ಕೂಡ ಇರಲ್ಲ. ಆ ಟೈಪ್ ತೆಗೆದು ಅವ್ನು ಡ್ರಿಂಕ್ಸ್ ಅದೆಲ್ಲ ಮಾರಿ ಇದು ಮಾಡ್ತದಾನೆ. ಓಸಿ ಕೂಡ ಆಡಿಸ್ತದೆ. ಇಡೀ ಭಾರಿ ಮಕ್ಳಿಗೆ ಓದ್ಕೊಂಡು ಮಕ್ಳಿಗೆ ಕೂಡ ಭಾಳ ಪ್ರಾಬ್ಲಮ್ ಆಗಿಬಿಟ್ಟದೆ. SLC ಎಕ್ಸಾಮ್ ಅದಾವಂದ್ರೆ ಕೂಡ ಸುಮ್ಮನೆ ಬೇರೆ ಅಕ್ಕಪಕ್ಕ ದಾಸರಹಳ್ಳಿ, ಗೊಲ್ರಟ್ಟಿ, ಚಿಕ್ಕಮುಟ್ಟಿ ಎಲ್ಲ ಬಂದಾಗಿದೆ. ನಮ್ಮೂರಲ್ಲಿ ಬಂದ್ ಮಾಡೋಂತ ಹೋದ್ರೆ ಗಲಾಟೆ ಇದು ಮಾಡಿ ಏನು ಕಿತ್ಕೊಂತೀರಿ ಅಂತ ಹೇಳ್ತದಾನೆ. ಒಂದು ಎಕ್ಸಾಮ್ ಅದಾವಂದ್ರೂ ಕೂಡ ಏನು ಬೇರೆ ಬೇರೆ ಊರರೆಲ್ಲ ಬಂದು ರೌಡಿ ಜಾಮ್ ಮಾಡ್ತಿದ್ದಾರೆ. ಬೈಕ್ಗಳು ಹಾಕ್ಯಂಬಂದು ಸುಮ್ಮನೆ ಹೇಳ್ಬಾರ್ದು. ಎಕ್ಸಾಮ್ ಅದಾವಂದ್ರೂ ಕೂಡ ಸುಮ್ಮನೆ ಭಾರಿ ತೊಂದರೆ ಮಾಡ್ತಿದ್ದಾರೆ ಸರ್ ನಮಗೆ. ಅದ್ರ ಹೆಚ್ಚಿಗೆ ನಮಗೆ ನಮ್ಮೂರಾಗ ಮದ್ಯಪಾನ ಬೇಡ ಸರ್. ಈಗ ಬಿಸಿ ಊಟದ ಕೊಠಡಿಯಲ್ಲಿಗೆ ಅಲ್ಲಿ ಕೆಲಸ ಮಾಡ್ತಾರಾ ಅವರು? ಏನು ಅದೇ ಇದರಲ್ಲಿ ಒಬ್ಬರು ಹೇಳ್ಬೇಕು. ಬಿಸಿ ಊಟ ಕೊಠಡಿ ಮತ್ತು ಅಲ್ಲಿತ್ತು. ಅಯ್ಯಮ್ಮ ಏನು ಮಾಡ್ತಾಳೆ, ರಾತ್ರಿ ಸುಣ್ಣ ಬಣ್ಣ ಎಲ್ಲ ಬಳ್ದು ಅಯ್ಯಮ್ಮ ಅದ್ರಾಗ ಡ್ರಿಂಕ್ಸ್ ಮಾಡ್ತದಾಳ. ನಮ್ಮ ಜಾಗ ಅಂತ ಹೇಳ್ತದಾಳ ಅಮ್ಮ. ಇದಕ್ಕಲ್ಲ ಶಾಲೆ ಬಿಸಿ ಊಟದ್ದು ಇದು ಮೇಸ್ಟ್ರಿಗೆ ಕೂಡ ಎಲ್ಲ ಮನವಿ ಮಾಡಿದ್ವಿ. ಎಲ್ಲ ಇದು ಮಾಡಿದ್ರೆ ಅವರು ಏನು ಕ್ರಮ ತಾಂತಲ್ಲ. ಆಯ್ತಪ್ಪ ಅಂತ ಹೇಳ್ತಂದ್ರೆ ಯಾರು ಏನು ಕ್ರಮ ತಾಂತಲ್ಲ ಸರ್. ಕೊಠಡಿಯಲ್ಲೇ ಮಾಡ್ತದಾಳೆ. ಮಾತನ್ನ ಅಳಿಸಿದಾಳೆ, ಸುಣ್ಣ ಅಳಿಸಿದಾಳಲ್ಲ, ಅಳಿಸಿ ಡ್ರಿಂಕ್ಸ್ ಮಾಡ್ತದಾಳೆ. ಇದ್ರ ಬಗ್ಗೆ ನೀವೇನಾದ್ರು BO ಸಾರ್ಗೆ ಕಂಪ್ಲೇಂಟ್ ಏನಾರ ಮಾಡಿದ್ರಾ? BO ಸಾರ್ಗೆ ಎಲ್ಲ ಮನವಿ ಮಾಡಿ ಎಲ್ಲ ಹೆಡ್ ಮಾಸ್ಟರ್ಗಳಿಗೆಲ್ಲ ಇದು ಮಾಡಿದ್ರು ಕೂಡ ಅವ್ರು ಏನು ಆಯ್ತಪ್ಪ ನಾವು ನೋಡ್ತೀವಿ, ಅದು ಕೋರ್ಟ್ನಾಗ ಐತೆ, ಅಲ್ಲಿ ಐತೆ ಅಂತ ಬರೀ ಆರ್ಕೆ ಉತ್ತರ ಕೊಡ್ತಾರೆ. ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಸುತ್ತಮುತ್ತ ಗ್ರಾಮದ ನಾವು ಇಲ್ಲಿ ಅಬಕಾರಿ ಇಲಾಖೆಗೆ ಮನವಿ ಪತ್ರ ಕೊಟ್ಟಿದ್ವಿ. ಕಾರಣ ಏನಂದರೆ ನಮ್ಮ ಊರಲ್ಲಿ ಮದ್ಯಪಾನವನ್ನು ಅತಿ ಹೆಚ್ಚಾಗಿ ನೈಟ್ ಅಂದೆ ಹಗಲಂದೆ ಹೆಚ್ಚಿನದಾಗಿ ಅವರು ದುಡಿಮೆ ಮಾಡೋಕ್ಕೋಸ್ಕರ ಅವ್ರು ಮದ್ಯಪಾನ ಮಾರಾಟ ಮಾಡ್ತಿದ್ರೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಮನವಿ ಪತ್ರಗಳನ್ನು ಸಲ್ಲಿಸಿ
ಅವರಿಗೆ ಹೇಳಿದ್ದೀವಿ ಸರ್. ಮದ್ಯಪಾನ ಅಲ್ಲಿ ಯಾವ ಅಂಗಡಿಯಿಂದ ಸಪ್ಲೈ ಆಗ್ತದೆ, ಯಾವ ಊರಿಂದ ಸಪ್ಲೈ ಆಗ್ತದೆ? ಸರ್ ಖಾನಾವಸಳಿಯಿಂದ ಗೀತಾವಳಿ. ಗೀತಾ ವೈನ್ಸ್ ಅಂತೇಳಿ ಅಲ್ಲಿಂದ ಅವರು ಬೈಕಲ್ಲಿ ತಂದು ಅವರು ಸಪ್ಲೈ ಮಾಡ್ತಿದ್ದಾರೆ, ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ. ನಾವು ಕೇಳಿದ್ರು ಕೂಡ ಅವರು ರೋಜಾರೋಚವಾಗಿ ಅವರು ಮಧ್ಯರಾತ್ರಿವರೆಗೂ ಮದ್ಯಪಾನವನ್ನು ಅವರು ಬೇರೆ ಕಡೆ ಹಳ್ಳಿಯಿಂದ ಬರುವಂಥ ಜನಗಳಿಗೆ ಅವರು ಅದನ್ನು ಮಾರಾಟ ಮಾಡ್ತಿದ್ದಾರೆ. ಮೊದಲು ಯಾರಿಗೂ ದುಡ್ಡು ಕೊಟ್ಟಿದ್ರ? ದುಡ್ಡು ಕೊಡ್ತಾರೆ ಸರ್. ನಿಮ್ಮೂರಲ್ಲಿ ಏನಾದರೂ ಟೆಂಡರ್ ಪ್ರಕ್ರಿಯೆ ಯಾವುದೇ ಲೈಸೆನ್ಸ್ ಇಲ್ಲ, ಯಾವುದೇ ಇಲ್ಲ ಸರ್, ಲೈಸೆನ್ಸ್ ಇಲ್ಲ, ಏನಿಲ್ಲ. ಈಗ ಮಾರ್ತಿರುವಂತ ಅವ್ರು ಮಾರ್ತಿರುವಂತ ಮಾಲೀಕನೇ ಆಗಿರ್ಬೋದು, ಅವನು ಮೊದಲಿಗೆ ಈ ಅಬಕಾರಿ ಇಲಾಖೆಗೆ ಅವರೇ ಲೆಟರ್ ಕೊಟ್ಟು ಸೈನ್ ಮಾಡಿಸಿ ಇದೇ ತರನು ಮಾಡೋಗಿದ್ದಾರೆ, ಅವರೇ ಮಾಡ್ತಿರೋದು ಈಗ. ಸರ್ ಈಗ ಕೆಲವು ಹಳ್ಳಿಗಳಲ್ಲಿ ದೇವಸ್ಥಾನಗಳಿಗೆ ಅಂತೇಳಿ ಒಂದಿಷ್ಟು ದುಡ್ಡು ಕೊಟ್ಟು ಹಾಂ ಆ ಥರ ಏನಾದರೂ ಒಂದು ಇದಾವೆ, ಆ ಥರ ಏನಾದರೂ ಇದೆನಾ? ಏನಿಲ್ಲ. ಈಗ ಮದ್ಯಪಾನ ಅಕ್ರಮ ಮದ್ಯ ಮಾರಾಟ ಅಲ್ಲಿ ನಿಲ್ಲಿಸ್ಬೇಕನ್ನೋದು ನಿಮ್ಮೆಲ್ಲರ ಹೋರಾಟ. ಸಣ್ಣ ಹಳ್ಳಿ ಇರೋದು 120 ಮನೆ ಇದಾವೆ ಸರ್. 125 ಮನೆಯಾಗ ಒಂದು 500-400 ರೂಪಾಯಿ ದುಡಿಮೆ ಮಾಡ್ಕೊಂಬಂದ್ರೆ ಮನೆಗೆ ಹಾಕೋದು ಒಂದು 200 ರೂಪಾಯಿ ಹಾಕ್ತಾರೆ, 200 ರೂಪಾಯಿ ಹಿಂಸೆ ಮಾಡಕ್ಕೆ ಇದು ಮಾಡ್ತಾರೆ ಸರ್. ಅದು ಎಲ್ಲಿಂದ ತರ್ತಾರಂತ ಗೊತ್ತಿದೆ ನಿಮಗೆ? ಹೊಸಳಿಂದ ಬರುತ್ತೆ ಸರ್. ಯಾವ ಬಾರು? ಗೀತಾ ವೈನ್ಸ್ ಎಲ್ಲಿಗೆ ಬರುತ್ತೆ ಸರ್. ಡ್ರಿಂಕ್ಸ್ ಬರೋದು ಊರಿಗೆ ವಿಡಿಯೋ ಮಾಡಿಲ್ಲ ಸರ್, ವಿಡಿಯೋ ಮಾಡಿಲ್ಲ. ನಾವು ಮುಂದಕ್ಕೆ ಬಾ. ಆಗ್ರಿ, ಸ್ವಲ್ಪ ಅಗಲ ಆಗ್ರಿ. ಅವರು ಒಂದೇ ಬೇಡಿಕೆ ಏನು ಅಂತಂದರೆ, ಕಳೆದ 1 ವರ್ಷದಿಂದಲೂ ನಾವು ನಮ್ಮ ಮನವಿಯನ್ನು ಇಲಾಖೆ ಕೊಡ್ತಾ ಇದ್ದೀವಿ. ಇಲಾಖೆ ಕೊಟ್ಟರು ಸಮೇತ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಮದ್ಯ ಮಾರಾಟವನ್ನು ಇದುವರೆಗೆ ಅಂತೂ ತಡೆ ಹಿಡಿಯೋಕ್ಕಾಗಿಲ್ಲ. ಸೊ ಹಾಗಾಗಿ ಮದ್ಯ ಮಾರಾಟವನ್ನು ತಡೆ ಹಿಡಿಬೇಕು, ಇರ್ತಕ್ಕಂಥವ್ರಿಗೆ ಕೇಸ್ ಹಾಕಿ ಒಳಗಾಕಬೇಕು. ನಮಗೆ ಜೀವನ ಭಾಳ ಕಷ್ಟ ಆಗಿದೆ. ಹೆಣ್ಮಕ್ಳುಗಳು ಮಕ್ಕಳುಗಳು 200-300 ರೂಪಾಯಿ ದುಡ್ಡು ಬಂದಿರತಕ್ಕಂಥವ್ರು ಇವತ್ತು ಆ ಕುಡಿತಕ್ಕೆ ಚಟ ಬಿದ್ದು ಹಾಳಾಗ್ತಾ ಇದ್ದಾರೆ. ಅಲ್ಲಿ ಇಡೀ ಕಾಲೋನಿ ಕಂಪ್ಲೀಟ್ ಆಗಿ ಓನ್ಲಿ ಬರೇ ಒಂದೇ ಜಾತಿಯ ಸಂಬಂಧಪಟ್ಟಿರ್ತಕ್ಕಂಥ ದಲಿತರಿದ್ದಾರೆ ಅಲ್ಲಿ. ಹಾಗಾಗಿ ಇದನ್ನು ಹೇಗಾದರೂ ಮಾಡಿ ಕಡಿವಾಣ ಹಾಕ್ಲೇಬೇಕಂತೇಳಿ ಇವತ್ತು ಪಣ ತೊಟ್ಟು ಬಂದಿರತಕ್ಕಂಥ ನಮ್ಮ ಜನಗಳಿಗೆ ಮನವಿಯನ್ನು ತಮಗೆ ಕೊಡ್ತಾರೆ ಸರ್. ಈ ಬಗ್ಗೆ ನೀವು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ಪಾಪ ಅವರು ಬೀದಿ ಬರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ನೀವೇನಾದರೂ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಲಿಲ್ಲ, ಅಲ್ಲಿ ಮದ್ಯ ಮಾರಾಟವನ್ನು ನಿಲ್ಲಿಸಲಿಲ್ಲ ಅಂತಂದರೆ ಅಲ್ಲೇ ಮಕ್ಕಳು, ವೃದ್ಧರು, ಹೆಣ್ಮಕ್ಕಳು ಮತ್ತು ಸ್ತ್ರೀಯರು, ನೊಂದಿರ್ತಕ್ಕಂಥ ಸ್ತ್ರೀಯರು ಎಲ್ಲರೂ ಬಂದು ನಿಮ್ಮ ಕಚೇರಿಯ ಮುಂದೆ ಒಂದು ಧರಣಿ ಕಾರ್ಯಕ್ರಮ ಹಾಕಬೇಕಾಗತ್ತಂತಂದೇಳಿ ಹೇಳೋದಕ್ಕೋಸ್ಕರಂಗೆ ನಾವು ಇವತ್ತು ನಿಮಗೊಂದು ಮನವಿಯನ್ನು ಕೊಡೋದಕ್ಕೆ ಬಂದಿದ್ವಿ. ಸೊ ಈ ಬಗ್ಗೆ ನೀವು ಈ ಮನವಿಯನ್ನು ಸ್ವೀಕಾರ ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ಕಾಲೋನಿಯಲ್ಲಿ ಇರ್ತಕ್ಕಂಥ ಏನು ಮದ್ಯ ಮಾರಾಟವನ್ನು ತೆರವುಗೊಳಿಸ್ಬೇಕು, ಯಾವುದೇ ಕಾರಣಕ್ಕಲ್ಲಿ ಮದ್ಯ ಮಾರಾಟ ಮಾಡಿಸಬಾರ್ದು ಅಂತಂದೇಳಿ ನಾವು ಈ ಮೂಲಕ ತಮಗೆ ಒಂದು ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ. ಈ ಕಡೆ ನಿಮಿಷ ಸ್ವಲ್ಪ ಆಗ್ಲ ಜೆರಾಕ್ಸ್ ಇದೆಯಲ್ಲ? ಸೈನ್ ಮಾಡ್ತೀವಿ. ಅವ್ರ ಜೊತೆ ನಾವು ಸಹಕಾರ ಆಗಿ ಬಂದಿದ್ದೀವಿ. ಎಲ್ಲರೂ ಬಂದಿದ್ದೀವಿ, ಒಳ್ಳೇದೇ. ಇವತ್ತು ಏನು ಸಿಗಲ್ಲ. ನಾವು ಬರ್ತೀನಿ, ನಾವು ಸಾಹೇಬರು ಮೀಟಿಂಗ್ ಬೇರೆ ಬರ್ತಾರೆ. ನಾವು ಯಾವ ಟೈಮ್ನಾಗ ಬರ್ತೀವಿ ಬಂದು ಅದನ್ನು ನಿಮ್ಗಂತ ಬಗೆಹರಿಸ್ಕೊಡ್ತೀವಿ. ಅದನ್ನು ಇಲ್ಲ ಮಾಡಿಸ್ತೀವಿ, ಅದು ಮಾಡ್ತೀವಿ. ನಾವು ಕಾಲ್ ಮಾಡ್ತೀವಿ. ಯಾರು ನಂಬರ್ ಇದೆ ಸರ್, ಈಗ ಆಲ್ರೆಡಿ ಹಿಂದೆ ಏನಾಗಿದೆ, ನೀವು ಬರ್ತೀರ ಅಂತ ಗೊತ್ತಾದ ತಕ್ಷಣನೇ ಅದು ನೀವು ಹೇಳ್ತಿರೋ ಅಥವಾ ಬೇರೆ ಹೇಳ್ತಾರೋ ಗೊತ್ತಿಲ್ಲ, ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಕಂಡುಬಿಟ್ಟಿದ್ದೀವಿ. ಅವ ಏನು ಮಾಡ್ಯಾರೇನೋ ನಾವು ಎಲ್ಲ ಕಡೆ ನಾನು ನಿಲ್ಸಂತ ಬಂದಿನ ಮುಲಾಜಿಲ್ಲ, ಯಾವ್ದು ನಾವು ಇದಿಲ್ಲ. ನೀವು ನಾವು ಊರನ್ನ ನೀವು ಸಪೋರ್ಟ್ ಕೊಟ್ರೆ ನಾನು ಸರ್ ಇವರೆಲ್ಲ ನಿಮಗೆ ಅಷ್ಟೇ. ನನಗೆ ಏನಪ್ಪ, ನೀವು ಊರನ್ನ ನನಗೆ ಸಪೋರ್ಟ್ ಕೊಡಬೇಕು. ನಾನು ಬಂದಾಗ ಮೊನ್ನೆ ಚಿರಕಲ್ಲಿಗೆ ಹೋದ್ವಿ, ಕಂಪ್ಲೇಂಟ್ ಕೊಟ್ಟಾರೆ, ಯಾರೂ ಬಂದು ಸಪೋರ್ಟ್ ಮಾಡೋದಿಲ್ಲ. ಅಲ್ಲೇದೋ ಹೋಗ್ರಿ ಅವ್ರ ಮನೆಗಂತ ನಾನು ಹೆಂಗೆ ಹೋಗ್ಬೇಕು ಸರ್? ನಿಮ್ಮ ಇಲಾಖೆಯಲ್ಲಿ ಇನ್ಫಾರ್ಮೇಶನ್ ನೀವು ಹೋಗುವಂಥ ಸ್ಥಳ ನಂದು ಏನಿದ್ರು ಮಾಡೋದೆ. ನಾನು ಇವತ್ತು ಅಪ್ಪ ಆಯಿತು, ನಾನು ಇವಾಗಲೇ ಅದು ಬರ್ತೀನಿ.
ನೀವು ಹೋಗ್ಬೇಕಾದ್ರೆ ಗೊತ್ತಾಗ್ತಲ್ಲ ಅವ್ರಿಗೆ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.